ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಮೊದಲು ಈ ವಿಡಿಯೋ ನೋಡಿ. ಡಗಾರ್, ರಂಡೆ, ಮುಂಡೆ, ನಿಮ್ಮ ಅಮ್ಮನ್, ನಿಮ್ಮ ಅಕ್ಕನ್, ಬಿತ್ರಿ, ಮಿಂಡ್ರಿ, ಬೋಸುಡಿ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಇಗಿತ್ಲಾಗೆ ನಾನು ಕಲಿತಿರುವಂತಹ ಶಬ್ದಕೋಶ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈಗ ಮುಜುಗರ ಆಗಿರುತ್ತೆ ಅಂತ ನಂಗೆ ಗೊತ್ತು. ಬಟ್ ಐ ಹ್ಯಾವ್ ಟು ಸೇ ವಾಟ್ ಇಟ್ ಹ್ಯಾಸ್ ಟು ಬಿ ಸೆಡ್. ನೀವು ಪಾಪದಲ್ಲೇ ಪಾಪದ ತರ ಇರುವಂತಹ ಹೆಣ್ಣುಮಕ್ಕಳ ಕಮೆಂಟ್ ಬಾಕ್ಸ್ ಅನ್ನ ತೆಗೆದು ನೋಡಿ, ಹಾಗೆ ನನ್ನಂತ ಗಟ್ಟಿಗಿತ್ತಿಯರ ಕಮೆಂಟ್ ಬಾಕ್ಸ್ ಅನ್ನ ಕೂಡ ತೆಗೆದು ನೋಡಿ. ಕೆಲವೊಂದಷ್ಟು ಜನ ಗಂಡಸರಲ್ಲ, ಷಂಡರು, ಗಾಂಡು, ಚೂತಿಯ, ನಸುಗುನ್ನಿ, ನಾಮರ್ದ್, ತಾಯಿ ಹಾಗೂ ಮಾತೃಭೂಮಿಗೆ ಗೌರವ ಇಲ್ಲದೆ ಇರುವಂತವರು, ಮುಖ ಇಲ್ದೋಗಿರೋರು, ಹೇಲ್ ತಿನ್ನೋರು, ಹೇಲು ಭಕ್ಷಕ ಅಂತ ಇವ್ರನ್ನ ಕರಿತೀನಿ. ಇಂಥವರ ಕಮೆಂಟ್ಗಳನ್ನ ಓದಿದ ತಕ್ಷಣ ಬಹಳಷ್ಟು ಜನ ಹೆಣ್ಮಕ್ಳು ಅಯ್ಯೋ ನನ್ನ ಬಗ್ಗೆ ಏನ್ ತಿಳ್ಕೊಂಡ್ಬಿಡ್ತಾರೋ ಜನ ಅಂತ ಕುಗ್ಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದಿದೆ. ಹಾಗೆ ಯಾರಾದ್ರೂ ಈ ತರ ವಾಪಸ್ ಹೇಳಿದ್ಬಿಟ್ರೆ ಇವ್ರನ್ನ ಶಂಡ ಅಂತ ಕರೆದ್ಬಿಟ್ರು, ಗಾಂಡು ಅಂತ ಕರೆದ್ಬಿಟ್ರು ಅಂದ ತಕ್ಷಣ, ಸಡೆ ಅಂತ ಕರೆದ್ಬಿಟ್ರು ಅಂದ ತಕ್ಷಣ, ನೀನು ಒಂದ್ ಹೆಣ್ಣ, ನಿನಗೂ ಒಂದ್ ಸಂಸ್ಕಾರ ಇದೆಯಾ ಅಂತ ಕೇಳೋರು ಇರ್ತಾರೆ. ಯಾರಿಗೆ ಒಂದು ಹೆಣ್ಣಿಗೆ ಯಾವ ವಾಚಕವನ್ನ ಬಳಸಬೇಕು ಅನ್ನುವಂತಹ ಬೇಸಿಕ್ ಸೆನ್ಸ್ ಇರೋದಿಲ್ಲ, ತಾಯಿ ಗರ್ಭದಿಂದ ಹುಟ್ಟದೇ ಇರೋರಾಗಿರ್ತಾರೆ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅನ್ನೋದನ್ನ ಪಾಲಿಸೋದಿಲ್ಲ, ಸುಮ್ಮನೆ ಭಾಷಣದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಇಂಥವರನ್ನ ಷಂಡರು ಅಂತಾನೆ ಕರಿಬೇಕು. ವಿ ಶುಡ್ ಸ್ಪೀಕ್ ದ ಎಕ್ಸಾಕ್ಟ್ ಲ್ಯಾಂಗ್ವೇಜ್ ವಿಚ್ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ಡಿಸರ್ವ್. ಹಾಗೆ ಸಂಸ್ಕಾರವನ್ನ, ಈ ಮಾಡೆಸ್ಟಿಯನ್ನ ಕಾಪಾಡ್ ಹೋಗ್ಕೊಳ್ಳೋದು ಹೆಣ್ಣು ಮಕ್ಕಳ ಜವಾಬ್ದಾರಿ ಮಾತ್ರ ಅಲ್ಲ. ಸಂಸ್ಕಾರ ಈ ಷಂಡರಿಗೂ ಬಂದ್ರೆ ಮಾತ್ರ ಅವರನ್ನ ಗಂಡಸು ಅಂತ ಕರೆಯಕ್ಕೆ ಸಾಧ್ಯ. ಭಾರತ ದೇಶದಲ್ಲಿ ಪ್ರತಿ 10 ನಿಮಿಷಕ್ಕೆ 4 ಅತ್ಯಾಚಾರ ನಡೆಯುತ್ತೆ ಅಂತ ಅಂದಾಜು ಮಾಡಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಷಂಡರಿಂದ ಅದೆಷ್ಟು ಅತ್ಯಾಚಾರ ನಡೀತಾ ಇರಬಹುದು ಆಲೋಚನೆ ಮಾಡಿ. ನಾನು ಇವತ್ತು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗಾಲಿ ಗಲೋಚ್ ಮಾಡೋದು ಅಥವಾ ಅವಾಚ್ಯ ಶಬ್ದಗಳನ್ನ ಹೇಳೋದು ಒಂದು ಸಮುದಾಯ ಅಥವಾ ಒಂದು ಜೆಂಡರ್ನ ಬರ್ತ್ ರೈಟ್ ಅನ್ನೋ ತರದಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನ ವಿಧಿಸ್ತಾ ಬಂದಿದ್ದಾರಲ್ಲ, ಅದನ್ನ ಬ್ರೇಕ್ ಮಾಡೋದು ಯಾರು? ಸೌಜನ್ಯ ಕೇಸಲ್ಲಿ 13 ವರ್ಷ ಆದ್ರೂ ಕೂಡ ಅತ್ಯಾಚಾರಿ ಯಾರು ಅನ್ನೋ ಟಾಪಿಕ್ ಅನ್ನ ಮಾತಾಡದೆ ಇವತ್ತಿಗೂ ಧರ್ಮದ ನಡುವೆ ಹಾಗೆ ಒಂದಷ್ಟು ಸಿದ್ಧಾಂತದ ನಡುವೆ ಜಗಳ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ಮೇಲೆ ಅಲ್ಲಿ ಏನ್ ಸತ್ತಿರೋರಿದ್ದಾರೆ ಅವರ ಇಂಡಿವಿಜುವಲ್ ಸತ್ಯ ಇದೆ, ಅದನ್ನ ಕೂಡ ಪೊಲಿಟಿಕಲ್ ಆಂಗಲ್ ಅನ್ನ ಮಾಡ್ಬಿಟ್ಟು ಅವ್ರು ಏನ್ ಕಳ್ಕೊಂಡಿದ್ದಾರೆ ಅದನ್ನ ಅಡ್ರೆಸ್ ಮಾಡದೆ ಅಂತ ಪಾಪದ ವಿಧವೆಯರನ್ನ ದೇಶದ್ರೋಹಿ ಅನ್ನುವಂತಹ, ಧರ್ಮದ್ರೋಹಿ ಅನ್ನುವಂತಹ ಪಟ್ಟವನ್ನ ಕಟ್ತಿದ್ದಾರೆ. ಹಾಗೆ ಕೆಲವೊಂದಷ್ಟು ಜನ, ನಾನು ಇಷ್ಟು ಓಪನ್ ಆಗಿ ನನ್ನ ಸ್ಟ್ಯಾಂಡ್ ಅನ್ನ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ತಪ್ಪಿದೆ, ಹಾಗೆ ಹಿಂದುತ್ವದ ಸೋಗಿನಲ್ಲಿ ಇರೋರು ಯಾರ್ಯಾರೆಲ್ಲ ತಮ್ಮ ದರಿದ್ರ ದಂಧೆಯನ್ನ ಹೆಣ ಇಟ್ಕೊಂಡು ಮಾಡ್ತಿದ್ದಾರೆ, ಜೊತೆಗೆ ಈ ಹಿಂದೂ ಮುಸ್ಲಿಂ ಸೋಕಾಲ್ಡ್ ನಾಯಕರು ಅಂತ ಯಾರಿರ್ತಾರೆ ಅವರು ಹೇಗೆ ವ್ಯವಸ್ಥಿತವಾಗಿ ಬಡವರ ಮನೆ ಮಕ್ಕಳನ್ನ ಬೀದಿ ಹೆಣ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನನ್ನನ್ನ ಹಣಿಯೋ ಸಲುವಾಗಿ ಇವಳು ಲೆಫ್ಟಿಸ್ಟ್, ಇವಳು ದೇಶದ್ರೋಹಿ, ಇವಳು ಬಾಯಲ್ಲಿ ಎಂಥದ್ದು ಮಾತು ಬರುತ್ತೆ, ಇವಳು ಸನಾತನಕತನ ಹೇಳುವಂತಹ ಸೌಮ್ಯ ಹೆಗ್ಡೆನಾ? ಎಸ್, ಇದೇ ಸನಾತನ ಧರ್ಮ ಹೇಳುವಂಥದ್ದು ದಂಡಂ ದಶಗುಣಂ, ಸಾಮ್ ದಾಮ್ ದಂಡ್ ಬೇದ್. ಕೈಯಲ್ಲಿ ಖಾರದ ಪುಡಿಯನ್ನ ಯಾರು ಎರಚ್ತಾರೋ ಅವರಿಗೆ ಮಂಗಳಾರತಿ ಮಾಡುವಂತ ಹಿಂದುತ್ವ ಹೇಳಲ್ಲ. ಶಾಸ್ತ್ರದ ಜೊತೆ ಶಸ್ತ್ರ, ಅದೇ ಹಿಂದುತ್ವ. ಆ ಶಸ್ತ್ರ ಬಾಯಲ್ಲಿ ಸಹ ಇರಬೇಕು ಇಂಥ ಆನ್ಲೈನ್ ರೇಪಿಸ್ಟ್ಗಳನ್ನ ಮಟ್ಟ ಹಾಕುವಾಗ. ಹಾಗೆ ಯಾರ್ಯಾರಲ್ಲ ಪ್ರೊಪಗ್ಯಾಂಡಾ ಮಾಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್, ಬಿಕಾಸ್ ಯು ಆಲ್ ಆರ್ ಮೈ ಅನ್ಪೇಯ್ಡ್ PR. ಹಾಗೆ ಯಾವೆಲ್ಲ ಹೆಣ್ಮಕ್ಳು ಇಂಥ ಷಂಡರ ಕಮೆಂಟ್ಗಳಿಂದ ಎಲ್ಲಿ ನಮ್ಮ ಬಗ್ಗೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಎಲ್ಲಿ ನಮ್ಮ ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಮುದುಡ್ಕೊಂಡು ಕೂತಿದ್ದೀರಾ, ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಶೀಲ, ನಿಮ್ಮ ಮಾಡೆಸ್ಟಿ, ನಿಮ್ಮ ಸಂಸ್ಕಾರ ನಿಮ್ಮ ಆತ್ಮದಲ್ಲಿ ಭದ್ರವಾಗಿದೆ. ಇವರೆಲ್ಲರ ಸರ್ಟಿಫಿಕೇಟ್ ಅಲ್ಲ. ಧರ್ಮ, ದೇಶ, ನಾನ್ ದೊಡ್ಡ ದೇಶಭಕ್ತ, ನಾನ್ ದೊಡ್ಡ ಧರ್ಮ ಭಕ್ತ, ನಾನ್ ದೊಡ್ಡ ಹಿಂದುತ್ವ ಹೋರಾಟಗಾರ, ಅಥವಾ ನಾನು ಆ ಧರ್ಮವನ್ನ, ಈ ಮತವನ್ನ ಉಳಿಸೋಕೆ ಹೊರಟಿರೋನು. ನೋ, ಧರ್ಮವನ್ನ ಅನುಸರಿಸಿ. ಹೇಗೆ? ಸತ್ಯದ ಮೂಲಕ. ಧರ್ಮವನ್ನ ಹೋರಾಟ ಕೋಲಾಟ ಮಾಡಿ ಉಳಿಸಿದ್ದಲ್ಲ ಯಾರು. ಖುದ್ದು ಶ್ರೀಕೃಷ್ಣ ಪರಮಾತ್ಮ ಸಂಭವಾಮಿ ಯುಗೆ ಯುಗೆ ಅಂತ ಪ್ರಾಮಿಸ್ ಮಾಡಿರೋವಾಗ ಈ ಕೋಲಾಟದವರನ್ನ, ಹಾಗೆ ರಾಜಕೀಯ ತಂತ್ರಗಾರಿಕೆಗೆ ಇಂಥದ್ದನ್ನ ಹಣಿಯೋದನ್ನ, ಅವ್ರನ್ನ ಅವರು ಯಾರು ಲೀಡರ್ಸ್ ಅಂತ ಕರ್ಸ್ಕೊಳ್ತಾ ಇದ್ದಾರೆ, ಅದು ಯಾವುದೇ ಧರ್ಮದ ಆ ಕಡೆ ಈ ಕಡೆ ಅವ್ರು ಇರ್ಬೋದು, ಐ ಡೋಂಟ್ ಕೇರ್. ಅದನ್ನ ಯಾರು ಮಾತಾಡ್ತಾರೆ ಅಂಥವ್ರನ್ನ ಹಣೆಪಟ್ಟಿ ಕಟ್ಟೋದು, ಪ್ರೊಪಗ್ಯಾಂಡಾ ಮಾಡೋದು, ಅವ್ರ ಅಗೇನಿಸ್ಟ್ ನೀವೇನೇನೋ ಹೇಳ್ಬಿಟ್ಟ ತಕ್ಷಣ ಬಾಯಿ ಮುಚ್ಚುತ್ತಾರೆ, ಅಥವಾ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಿದ್ರೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಿದ ತಕ್ಷಣ ಬಾಯಿ ಮುಚ್ಕೊಂಡು ಇರಬೇಕು ಹೆಣ್ಮಕ್ಳು ಅನ್ನುವಂಥದ್ದಿದೆ ಅಲ್ಲ, ನಿಮ್ಮ ಈ ಶರಿಯಾ ಕಾನೂನನ್ನ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ದಿಸ್ ಈಸ್ ಇಂಡಿಯಾ, ಭಾರತ, ಹಿಂದೂಸ್ತಾನದಲ್ಲಿ
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನುಸರಿಸಿ. ಕಾಳಿ ಮಾತೆ ಅದೆಷ್ಟು ರಕ್ಕಸರನ್ನ ಸಂಹಾರ ಮಾಡಿದಾಳೋ ನೆನ್ಪಿಟ್ಕೊಳ್ಳಿ. ಹಾಗೆ ಯಾರೆಲ್ಲ ಹೆಣ್ಮಕ್ಳು ಇಂಥ ಷಂಡರ ಕಮೆಂಟ್ಗೆ ಹೆದರ್ತೀರಾ ಅಥವಾ ನಮ್ಮ ಮಾಡೆಸ್ಟಿ ಬಗ್ಗೆ ಏನ್ ಅನ್ಕೋತಾರೆ ಜನ ಅಂತ ತಿಳ್ಕೊತೀರಾ, ನಮ್ಮ ಗೌರವ ನಮ್ಮ ಆತ್ಮದಲ್ಲಿ ಭದ್ರವಾಗಿದೆ. ಇಂಥ ಷಂಡರಿಗೆ ಅದೇ ಭಾಷೆಯ ಜೊತೆಗೆ ಕಾನೂನು ಅಂತ ಒಂದಿರುತ್ತೆ, ಪೊಲೀಸ್ ಸ್ಟೇಷನ್ ಅಂತ ಒಂದಿರುತ್ತೆ. ಅಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ. ಅದು ರಿಯಲ್ ಫೆಮಿನಿಸಂ. ಇದೇ ಹಿಂದುತ್ವ, ಇದೇ ಸನಾತನ ಸಂಸ್ಕೃತಿ. ಒಬ್ಬ ಸೆಲೆಬ್ರಿಟಿ ಇರ್ಲಿ, ಜರ್ನಲಿಸ್ಟ್ ಇರ್ಲಿ, ಅಥವಾ ಸಾಮಾನ್ಯದಲ್ಲೇ ಅತ್ಯಂತ ಸಾಮಾನ್ಯವಾಗಿರುವಂತಹ ಹುಡುಗಿ ಆಗಿರ್ಲಿ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅದು ಎಂಥದ್ದೇ ಫೋಟೋ ಹಾಕೊಳ್ಳೋದೇ ಇರ್ಲಿ, ಯಾವುದೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡುವಂತಹ ರೀಲ್ ಅನ್ನ ಮಾಡ್ಲಿ, ಅದು ಏನೇ ಮಾಡ್ಲಿ, ಕೆಲವೊಂದಷ್ಟು ಜನ ಇರ್ತಾರೆ ಷಂಡರು, ಗಾಂಡುಗಳು, ಸೆಡೆಗಳು. ಅಂಥವರಿಗೆ ಮುಖ ಇಟ್ಕೊಳ್ಳೋಕ್ಕೂ ಯೋಗ್ಯತೆ ಇರೋದಿಲ್ಲ, ನಿಜವಾದ ಹೆಸರನ್ನ ಇಟ್ಕೊಳ್ಳುವಂತಹ ಗಂಡಸ್ತನ ಇರೋದಿಲ್ಲ. ಆದ್ರೂ ಕೂಡ ಕೆಳಗಡೆ ಬಂದು ಒಮಿಟ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ಅದೇ ಏನ್ ಭಾಷೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಈ ವಿಡಿಯೋವನ್ನ ನಾನು ಬಹುಶಃ 1 ತಿಂಗಳ ಹಿಂದೆ, ಯಾವಾಗ ಸೌಜನ್ಯ ಕೇಸಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ನನ್ನ ಸ್ಟ್ಯಾಂಡ್ ಏನು ರೀಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಸಂತೋಷ್ ರಾವ್ ನಿರಪರಾಧಿ ಅಂತ ಡಿಕ್ಲೇರ್ ಮಾಡಿರುವಂತಹ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಕಾಪಿ ಏನಿದೆ ಅನ್ನುವಂತಹ ಪಾಯಿಂಟ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಈ ಷಂಡರು, ಗಾಂಡುಗಳು, ಹಾಗೆ ಪ್ರೊಪಗ್ಯಾಂಡಾ ಪೇಮೆಂಟ್ ಗಿರಾಕಿಗಳು ಒಂದಷ್ಟು ಜನ ಯಾರಿರ್ತಾರೆ, ಅವರೆಲ್ಲ ಸೇರ್ಬಿಟ್ಟು ನನ್ನನ್ನ ಬೇರೆ ಬೇರೆ ರೀತಿಯಾಗಿ ಬೈಯೋದು, ಒಂದಷ್ಟು ಪ್ರೊಪಗ್ಯಾಂಡಾವನ್ನ ವ್ಯವಸ್ಥಿತವಾಗಿ ರಚನೆ ಮಾಡೋದು. ಇವರು ಲೆಫ್ಟಿಸ್ಟ್, ಇವರು ಆಂಟಿ ಹಿಂದೂ, ಮತ್ತೊಂದು ಸುಡುಗಾಡ್ ಸುಂಟಿ ಲೊಟ್ಟೆ ಲುಸ್ಕು ಅಂತ ಹೇಳುವಾಗ ಎಲ್ರಿಗೂ ಕಲೆಕ್ಟಿವ್ ಆಗಿ ತಗೊಂಡ್ ಸಾಯ್ರಿ ಅಂತ ಕೊಟ್ಟಿರುವಂತಹ ವಿಡಿಯೋ ಫೈನಲ್ ಆನ್ಸರ್. ಅಂದ್ರೆ ನೀವ್ ಇಂಥ ಅದೇನೇ ಷಂಡತನ ತೋರಿಸಿದ್ರು ಕೂಡ ನಾನ್ ಹೆದರುವಂತಹ ಹೆಂಗಸಲ್ಲ. ಯಾಕೆಂತಂದ್ರೆ ಇಡೀ ಹಿಂದುತ್ವದ ಶಕ್ತಿಯೇ ದುರ್ಗಿ. ಆ ದುರ್ಗಿಯ ಅಂಶ ಪ್ರತಿಯೊಂದು ಹೆಣ್ಣು ಮಗಳಲ್ಲಿ ಇರುತ್ತೆ. ಅದನ್ನ ಜಾಗೃತಗೊಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹೆಣ್ಣು ಮಕ್ಕಳೆಲ್ಲ ದೇವತೆಗಳಲ್ಲ. ನಮ್ಮ ಒಳಗಡೆ ಇರುವಂತಹ ದೇವತೆಯನ್ನ ಜಾಗೃತಗೊಳಿಸಿದ್ರೆ ಮಾತ್ರ ನಾವು ಶಕ್ತಿಯ ಅಂಶ ಆಗಿರ್ತೀವಿ. ಹಾಗೆ ಇವತ್ತು ಏನು ಎಪಿಸೋಡ್ ಮಾಡ್ಲಿಕ್ಕಿದ್ದೀನಿ ನಾನು, ರಮ್ಯಾ ಅಥವಾ ದಿವ್ಯ ಸ್ಪಂದನ ಅನ್ನುವಂತಹ ಕರ್ನಾಟಕದ ಒಂದು ಕಾಲದ ಅತಿ ದೊಡ್ಡ ಹೀರೋಯಿನ್, ಅವರನ್ನು ಬಿಡದ್ದೆ ಐರನಿ ಏನಪ್ಪಾ ಅಂತಂದ್ರೆ, ಯಾವ ರಮ್ಯಾ ಇದೇ ದರ್ಶನ್ ಜೊತೆ ಆಕ್ಟ್ ಮಾಡಿದ್ರು ಒಂದು ಸಿನಿಮಾದಲ್ಲಿ. ಅದೆಷ್ಟು ಅಂತ ನನಗ್ ಗೊತ್ತಿಲ್ಲ, ಯಾಕೆಂತಂದ್ರೆ ನಾನು ಇವರಿಬ್ಬರ ಕಟ್ಟ ಅಭಿಮಾನಿ ಕೂಡ ಅಲ್ಲ, ಹಾಗೆ ಕಟ್ಟ ವಿರೋಧಿ ಕೂಡ ಅಲ್ಲ. ಆದ್ರೆ ದರ್ಶನ್ ಹಾಗೂ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ನಾನು 2 ವಿಡಿಯೋವನ್ನ ಮಾಡಿದ್ದೆ. ಅದರಲ್ಲಿ ರೇಣುಕಾ ಸ್ವಾಮಿಯನ್ನ ಕೆಲವೊಂದಷ್ಟು ಮೀಡಿಯಾ ಹೌಸ್ ದರ್ಶನ್ ಅನ್ನ ವಿಲನೈಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಅಮಾಯಕ ಸತ್ತೋಗಿದ್ದಾನೆ ಅಂತ ಪೋರ್ಟ್ರೇ ಮಾಡ್ತಾ ಇದ್ರು. ನಾನು ಆ ಸ್ಟ್ಯಾಂಡ್ ಅಲ್ಲೂ ನಿಲ್ಲೋದಿಲ್ಲ, ಯಾಕೆಂತಂದ್ರೆ ಅವನೊಬ್ಬ ವಿಕೃತ ಕಾಮಿ. ಹಾಗೆ ಯಾವ ದರ್ಶನ್ ತಮ್ಮ ಸ್ವಂತ ಬಲದಲ್ಲಿ ಒಂದು ಹೀರೋ ಆಗಿ ಬೆಳೆದ್ರು, ಆದ್ರೆ ನಿಜ ಜೀವನದಲ್ಲಿ ಏನು ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ಬರ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ಲಿಟ್ರಲಿ ಮಾಡಿ ತೋರಿಸಿ ನಮ್ಮ ಕಾಲ್ ಮೇಲೆ ನಾವು ಕಲ್ಲು ಹಾಕೊಳ್ಳೋದು ಹೆಂಗೆ ಅನ್ನೋದಕ್ಕೆ ನಿದರ್ಶನ ಆದ್ರು ಅನ್ನೋದನ್ನ ಸಹ ಹೇಳಿದ್ದೆ. ಆದ್ರೆ ಇವಾಗ ನೋಡಿ, ಈ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದ್ ಕಡೆ ಒಂದು ಸಿನಿಮಾ ಸೂ ಫ್ರಮ್ ಸೋ ಎಷ್ಟು ಚಂದ ಹೆಸರನ್ನ ಮಾಡ್ತಾ ಇದೆ. ಅಂತ ಸಮಯದಲ್ಲಿ ಸ್ಯಾಂಡಲ್ವುಡ್ ನ ನಟರ ಮಧ್ಯದಲ್ಲಿ ಕೆಲವೊಂದಷ್ಟು ಪಾರ್ಟಿ ಪಂಗಡ, ಆ ವಿಂಗು ಈ ವಿಂಗು, ಅವ್ರ ಪರ ಇವ್ರ ವಿರೋಧ ಅನ್ನೋ ತರದಲ್ಲಿ ಒಂದಷ್ಟು ಕೋಲ್ಡ್ ವಾರ್ ನಡೀತಾ ಇದೆ ಅಲ್ಲ. ಪರ್ಸನಲಿ ಬೇಜಾರ್ ಆದ್ರೂ ಸಹ ರಮ್ಯಾ ಹೇಳಿರುವಂತಹ ಮಾತು, ಹಾಗೆ ಆ ಮಾತು ಯಾವ ರೀತಿ ಕಾಂಟ್ರವರ್ಸಿ ಆಯ್ತು, ಆ ಕಾಂಟ್ರವರ್ಸಿಯನ್ನ ಕೆಲವೊಂದಷ್ಟು ಜನ ಹೇಗೆ ಬಳಸಿಕೊಳ್ತಾ ಇದ್ದಾರೆ ತಮ್ಮ ಪ್ರಚಾರಕ್ಕೋಸ್ಕರ ಅಂತಾನೆ ಅನ್ಕೊಂಡ್ರು ಕೂಡ ಏನ್ ಹೇಳಲಾಗ್ತಾ ಇದೆ. ಇವಾಗ ಪ್ರಥಮ ಅವರ ಗಲಾಟೆ ಅನ್ನೋದು ಏನ್ ನಡೀತಾ ಇದೆ ಅಲ್ಲ, ಇದೆಲ್ಲದನ್ನ ನೋಡಿದಾಗ, ಹಾಗೆ ದೊಡ್ಡ ಮನೆ ಕುಟುಂಬ ರಮ್ಯಾ ಅವರನ್ನ ಸಪೋರ್ಟ್ ಮಾಡ್ತಾ ಏನು ಒಂದು ಹೇಳಿಕೆಯನ್ನ ಕೊಟ್ಟಿತ್ತು, ಹಾಗೆ ಅವರ ಪರ್ಸನಲ್ ವಿಚಾರ ಅನ್ನುವಂಥದ್ದು ಏನು ಈ ಯುವ ಮತ್ತೆ ಶ್ರೀದೇವಿ ಮದ್ವೆ ಕೇಸಲ್ಲಿ ಆಗಿತ್ತಲ್ವಾ, ಅದರ ಕೆಲವೊಂದಷ್ಟು ಕೋಲ್ಡ್ ವಾರ್ ಅನ್ನೋದು ಹೊರಗಡೆ ಬರ್ತಾ ಇರೋದು, ಇದನ್ನೆಲ್ಲ ನೋಡಿದಾಗ ಒಬ್ಬ ಕನ್ನಡಿಗ ಆಗಿ ತುಂಬಾ ಬೇಜಾರ್ ಆದ್ರು. ಇವತ್ತಿನ ಈ ಒಂದು ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ರಮ್ಯಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ದರ್ಶನ್ ಫೇವರ್ ಅಲ್ಲದ್ದೇ ಕೊಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಭಾಷಾ ಬಳಕೆಯನ್ನ ನೋಡಿ. ಮುಖ ಇಲ್ಲ, ಮುಸುಡಿ ಇಲ್ಲ, ಸೊಡ್ಡಿಲ್ಲ, ಭಾಷೆಯೂ ಇಲ್ಲದ್ದೇ
ಜಸ್ಟ್ ಬಿಕಾಸ್ ಇವರ ಹೀರೋ ಫೇವರ್ ಅಲ್ಲಿ ಅವರು ಮಾತುಕತೆಯನ್ನ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಾಯಿ ಬಂದಂಗೆ ಮಾತಾಡುವಂತದ್ದಿದೆ ಅಲ್ಲ, ಇದಕ್ಕೆ ಯಾವಾಗ ಲಗಾಮು ಬೀಳುತ್ತೆ ಅನ್ನೋದು ನನ್ನ ಪ್ರಶ್ನೆ. ರಮ್ಯಾ ಅವರು ಮೊದ್ಲಿಂದನೂ ಒಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಪರ್ಸನಾಲಿಟಿನೇ. ಅದು ಅವರು ಹೀರೋಯಿನ್ ಅಂದಾಗ ಇರಬಹುದು ಅಥವಾ ಅವ್ರು ಯಾವಾಗ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದ್ರು, ಶಿ ವಾಸ್ ಕಾಂಟ್ರವರ್ಷಿಯಲ್. ಬಟ್ ಕೆಲವೊಂದಷ್ಟು ಅವರ ನಿಲುವು ಅನ್ನೋದನ್ನ ನೋಡಿದಾಗ ಇಟ್ ವಾಸ್ ನೆಸೆಸರಿ ಅಂತ ಅನಿಸುತ್ತೆ. ಹಾಗೆ ಈ ಒಂದು ಕೇಸಲ್ಲಿ ಬಹಳಷ್ಟು ಜನ ಹೇಳ್ತಾ ಇರೋದು ಏನು ಅಂತಂದ್ರೆ, ರಮ್ಯಾ ಬರೇ ಈ ಮಾತುಕತೆಯನ್ನ ಆಡ್ತಾ ಇಲ್ಲ, ರಮ್ಯಂದು ದರ್ಶನ್ದು ಯಾವುದೋ ಒಂದು ಹಳೆ ವೈಮನಸ್ಸನ್ನದ್ ಇರ್ಬೇಕು, ಅದಕ್ಕೋಸ್ಕರ ಅವರು ಸುಮ್ಮನೆ ಕೆದಕಿ ಇಂತಹ ವಿಚಾರವನ್ನ ಮಾತಾಡ್ತಿದ್ದಾರೆ ಅಂತ ಯಾರ್ಯಾರು ಹೇಳ್ತಿದ್ದಾರೆ ಇರಬಹುದು, ನಾನಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ವಿಷಯ ಇದ್ದಿದ್ದಕ್ಕೆ ತಾನೇ ಕೆದಕೋಕೆ ಸಾಧ್ಯ. ಈ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡದ್ದೆ ಅಥವಾ ಕೊಲೆ ಮಾಡಿಸದ್ದೆ, ಈ ಮನುಷ್ಯನ್ನ ಮಟ್ಟ ಹಾಕಿ ಅಂತ ಪೊಲೀಸರಿಗೆ ಒಂದು ಫೋನ್ ಮಾಡ್ಬಿಟ್ಟಿದ್ರು. ಹಾಗೆ ಒಂದು ಕ್ಯಾಂಪೇನ್ ರೆಡಿ ಮಾಡಿದ್ರು. ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವ್ರ ವಿರುದ್ಧ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಟ್ಟಿದ್ರು ಅಂತಂದ್ರೆ ದರ್ಶನ್ ಇವತ್ತು ಎಲ್ಲಿರ್ತಿದ್ರು? ಹೌದಾ? ಅದನ್ನ ಮಾಡದ್ದೆ ಕಾಟೇರ ಸಿನಿಮಾದಲ್ಲಿ ಎಲ್ರಿಗೂ ನ್ಯಾಯ ಕೊಡೋದು ನಾನೇ ಅನ್ನೋ ತರದಲ್ಲಿ ಏನು ರಿಯಲ್ ಲೈಫ್ ಅಲ್ಲಿ ಮಾಡಕ್ ಹೋದ್ರು. ಅದರಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಾಂಗ ಅನ್ನೋದು ಜೀವಂತವಾಗಿದೆ. ಅದು ನೀನು ಸೆಲೆಬ್ರಿಟಿ ಆಗಿರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರು ಅಥವಾ ಸಾಮಾನ್ಯ ನಾಗರಿಕ ಆಗಿರು, ಎಲ್ರಿಗೂ ಕಾನೂನು ಒಂದೇ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಈ ಒಂದು ವಿಚಾರ ಅನ್ನೋದು ಮುನ್ನೆಲೆಗೆ ಬಂದಿತ್ತು, ಆವಾಗ ಒಂದಷ್ಟು ತಾಕೀತನ್ನ ಮಾಡಿದ್ದಾರೆ. ಹಂಗೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಪಾಸ್ ಮಾಡಿದ್ದಾರೆ. ಅವರು ಬೇಲ್ ಮೇಲೆ ಇರೋದನ್ನ ಗಮನಿಸಿ ಅದನ್ನ ರಮ್ಯಾ ಹೇಳಿದ್ರಲ್ಲಿ ನಿಮಗ್ ಇಷ್ಟ ಇಲ್ಲ, ಯಾರ್ಯಾರು ಸೋ ಕಾಲ್ಡ್ ಬಾಸ್ ಡಿ ಫ್ಯಾನ್ಸ್ ಅಂತ ಇದ್ದಾರೆ, ಇಷ್ಟ ಇಲ್ಲದೆ ಇರಬಹುದಪ್ಪ. ಆಯ್ತು, ನಿಮ್ಮ ನಾಯಕನ ವಿರುದ್ಧವಾಗಿ ಒಬ್ರು ಮಾತಾಡಿದ್ದಾರೆ ಅಂತಂದ್ರೆ ಅದನ್ನ ವಿರೋಧಿಸೋಕೆ ಒಂದು ಭಾಷಾ ಬಳಕೆ ಇರುತ್ತೆ. ಸೈದ್ಧಾಂತಿಕವಾಗಿ ವಿರೋಧಿಸಿ, ಅಥವಾ ನೀವು ಹೀಗೆ ಮಾತಾಡಿದ್ದು ನಮ್ಮ ಮನಸ್ಸಿಗೆ ನೋವಾಯ್ತು, ದಯವಿಟ್ಟು ಹೀಗೆ ಮಾತಾಡಬೇಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ನೀನ್ ಆ ಮಗಳು, ನೀನ್ ಈ ಮಗಳು, ನೀನ್ ಹಂಗೆ, ನಿನ್ ಅಪ್ಪನಿಗೆ ಯಾರು ಅಂತ ಗೊತ್ತಿಲ್ಲ ಅನ್ನೋದು ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಯಾರ್ಯಾರು ಕೊಡ್ತಿದ್ದಾರೆ. ಅಂತ 45ಕ್ಕೂ ಅಧಿಕ ಅಕೌಂಟ್ಗಳನ್ನ ರಮ್ಯಾ ತುಂಬಾ ಲೀಗಲಿ ಈ ದೇಶದ ಕಾನೂನು ವ್ಯವಸ್ಥೆ ಅನ್ನುವಂಥದ್ದು ಏನಿದೆ, ಪೊಲೀಸ್ ವ್ಯವಸ್ಥೆ ಅನ್ನೋದು ಏನಿದೆ, ಆ ಮೂಲಕ ನಾನು ಎದುರಿಸ್ತೀನಿ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂಡ್ ಐ ಅಪ್ರಿಶಿಯೇಟ್ ದಿಸ್ ಸ್ಟ್ಯಾಂಡ್. ಬಿಕಾಸ್ ನಾವು ಬಿಟ್ಟು 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 ಇಂಥವರಿಗೆಲ್ಲ ನಡೆಯತ್ತೆ ಅನ್ನೋದು ಒಂದು ಭ್ರಮೆಯಾಗಿ ಉಳ್ಕೊಳ್ಬಾರ್ದು. ಒಂದು ಫೇಕ್ ಅಕೌಂಟ್ನ ಮೂಲಕ ನೀವೊಬ್ರಿಗೆ ಕೆಟ್ಟದಾಗ ಮೆಸೇಜ್ ಕಳಿಸಿದ್ರೆ ಅಂತಹ ರೇಣುಕಾ ಸ್ವಾಮಿ ಅನ್ನೋನ್ನ ಹುಡುಕಿ ದರ್ಶನ್ ಶೆಡ್ಡಿ ಕರೆದು ಹೊಡೆದು ಪರಲೋಕಕ್ಕೆ ಕಳಿಸುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಆ ರೇಣುಕಾ ಸ್ವಾಮಿ ಇದೇ ದರ್ಶನ್ ಫ್ಯಾನು, ಅವನ ಸಾವನ್ನ ನೀವು ಸಂಭ್ರಮಿಸ್ತೀರಾ, ಅದನ್ನ ನಮ್ ಬಾಸ್ ಕರೆಕ್ಟ್ ಆಗಿ ಮಾಡಿದ್ದಾರೆ, ಏನು ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತಿರೋರು ಅನ್ನೋ ತರದಲ್ಲಿ ಹೇಳ್ತೀರಾ. ಆದ್ರೆ ಅದನ್ನೇ ಒಬ್ಬ ನಾಯಕಿ, ದರ್ಶನ್ಗೆ ಒಂದು ಸಮಯದಲ್ಲಿ ನಾಯಕಿಯಾಗಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ, ನಿಮಗಿಂತ ಹತ್ತಿರದಿಂದ ದರ್ಶನ್ ಅವರನ್ನ ನೋಡಿರ್ತಾರೆ. ಅಂಥ ನಾಯಕಿಯನ್ನ ನೀವು ರೇಣುಕಾ ಸ್ವಾಮಿಯ ಭಾಷೆಯಲ್ಲಿ ಮಾತಾಡಿಸ್ತೀರಾ ಅಂತಂದ್ರೆ ರಮ್ಯಾ ಒಂದು ಬ್ಯೂಟಿಫುಲ್ ಲಾಜಿಕ್ ಅನ್ನ ಹೇಳಿದ್ರು. ನಿಮಗೂ ಆ ರೇಣುಕಾ ಸ್ವಾಮಿಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ರು. ಏನು ಡಿಫ್ರೆನ್ಸ್ ಇಲ್ಲ. ನಾನು ಇದನ್ನ ಈ ಪ್ರೀವಿಯಸ್ 2 ಎಪಿಸೋಡ್ ನಲ್ಲಿ ಹೇಳಿದ್ದು ಸಹ ಇದೆ. ಒಬ್ಬರ ಬಗ್ಗೆ ಅಭಿಮಾನ ಇರೋದು ತಪ್ಪೇ ಅಲ್ಲ, ಆದ್ರೆ ಆ ಅಭಿಮಾನಕ್ಕೆ ಎಲ್ಲಿ ನಾವು ಲಗಾಮನ್ನ ಹಾಕ್ಬೇಕು ಅನ್ನುವಂತಹ ಸೆನ್ಸ್ ಇಲ್ಲ ಅಂತಂದ್ರೆ ಅದು ಯಾವ ವ್ಯಕ್ತಿಯ ಮೇಲೆ ಅಭಿಮಾನವನ್ನ ಇಟ್ಟಿರ್ತಿರಲ್ಲ ಅವರಿಗೆ ಇನ್ನೂ ಕಂಟಕ ಆಗತ್ತೆ. ಇಂತಹ ಹುಚ್ಚಾಟಗಳಿಂದ ದರ್ಶನ್ಗೆ ಆಕ್ಚುಲಿ ಲೀಗಲಿ ಇನ್ನೂ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಅನಾವಶ್ಯಕವಾಗಿ. ಈಗ ನೋಡಿ, ಯಾರು ಅಭಿಮಾನಿಗಳ ಹೆಸರನ್ನ, ಸೋಕಾಲ್ಡ್ ಅಭಿಮಾನಿಗಳ ಹೆಸರನ್ನ ಇಂಡಿವಿಜುವಲಿ ನಾವು ತೆಗೆದುಕೊಳ್ಳೋದಿಲ್ಲ. ಏನ್ ಹೇಳ್ತೀವಿ? ಬಾಸ್ ಡಿ ಫ್ಯಾನ್ಸ್ ಅಂತ ಹೇಳ್ತೀವಿ. ಹೆಸರು ಮತ್ತೆ ಹಾಳಾಗ್ತಾ ಇರೋದು ಯಾರದ್ದು? ದರ್ಶನದು. ಲೀಗಲಿ ಇನ್ನೂ ಕಾಂಪ್ಲಿಕೇಶನ್ ಆಗೋದು ಅಥವಾ ಕೋರ್ಟ್ ನಲ್ಲಿ ಇಂತಹ ಪ್ರಸಂಗಗಳು ಇನ್ನೂ ಪದೇ ಪದೇ ಆಗ್ತಾ ಇತ್ತು ಅಂತಂದ್ರೆ ಮತ್ತೆ ಯಾರ ಜೀನ ಹರಾಮ್ ಆಗೋದು ಅಂತಂದ್ರೆ ದರ್ಶನದು. ಇಷ್ಟು ಬೇಸಿಕ್ ಸೆನ್ಸ್ ಇಲ್ಲದೆ, ಕಾಮನ್ ಸೆನ್ಸ್ ಇಲ್ಲದೆ ಹಂಗೆ ಮನೆಯಲ್ಲಿ ಹೆಣ್ಮಕ್ಳೇ ಇಲ್ಲ, ನಾವ್ಯಾರು ಹೆಣ್ಣಿಂದ ಹುಟ್ಟಿಲ್ಲ, ಮೇಲಿಂದ ಧೂತ್ನೆ ಉದುರ್ಬಿಟ್ಟಿದೀವಿ ಅನ್ನೋ ತರದಲ್ಲಿ ಹೆಣ್ಮಕ್ಳನ್ನ ಉಡುಗೆ ಕೆಳಗಿನ ಶಬ್ದದಲ್ಲಿ ಮಾತಾಡ್ತಾರೆ ಅಂತಂದ್ರೆ ಇವ್ರೆಲ್ರನ್ನ ಷಂಡರು ಅಂತಾನೆ ಕರಿಬೇಕು, ಗಾಂಡು ಅಂತಾನೆ ಕರಿಬೇಕು, ಸೆಡೆ ಅಂತಾನೆ ಕರಿಬೇಕು. ನಾನು ಈ ತರದ ಭಾಷೆಗಳನ್ನ ಸಾಮಾನ್ಯವಾಗಿ ನನ್ನ ವೈಯಕ್ತಿಕ ಜೀವನದಲ್ಲಿ ಬಳಸೋದಕ್ಕೆ ಇಷ್ಟಪಡೋದಿಲ್ಲ, ಹಾಗೆ ಪ್ರೊಫೆಷನಲ್ ಲೈಫ್ ಅಲ್ಲಿ ಕೂಡ ಬಳಸೋಕೆ ಇಷ್ಟಪಡೋದಿಲ್ಲ. ಆದ್ರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಎದುರಿಗಿರುವಂತಹ ವ್ಯಕ್ತಿಗೆ ಯಾವ ಭಾಷೆ ಅರ್ಥ ಆಗುತ್ತೋ
ಅದೇ ಭಾಷೆಯಲ್ಲಿ ಮಾತಾಡಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವ್ ಹೆಂಗೋ ನಾವ್ ಹಂಗೆ, ಬಟ್ ವಿ ಆರ್ ನಾಟ್ ದ ಸೇಮ್. ಸೊ ಈ ಒಂದು ಸ್ಟ್ಯಾಂಡ್ ಅನ್ನುವಂಥದ್ದು ಏನಿದೆ ಅಲ್ಲ ರಮ್ಯಾ ಅವರದ್ದು, ಬಹುಶಃ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸ್ವಾಗತ ಮಾಡ್ತಾರೆ. ಹಾಗೆ ಇದು ಕೇವಲ ಒಂದು ವಿಚಾರಕ್ಕೆ ಸೀಮಿತ ಆಗಿರುತ್ತೆ. ಅನವಶ್ಯಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗ್ ಮಾಡಕ್ಕೇನು ಕೆಲಸ ಇಲ್ಲ, ಹಂಗೆ ಮುಖ ಇಟ್ಕೊಳಕ್ ಒಂದು DP ಇಡೋ ಗಂಡಸ್ತನ ಇರೋದಿಲ್ಲ ಅಥವಾ ಹೆಂಗಸ್ತನ ಇರೋದಿಲ್ಲ. ಏನ್ ಬರೇ ಗಂಡ್ಮಕ್ಳೇ ಹಿಂಗಿದ್ದು ಕೆಟ್ಟ ಭಾಷೆ ಬಳಸ್ತಾರೆ ಅಂತ ಅಲ್ಲ. ಎಷ್ಟೋ ಜನ ರಮ್ಯಾ ಅವರು ಹಾಕಿದ್ರಲ್ಲ ಆ ಕಮೆಂಟ್ಗಳನ್ನ, DM ಗಳನ್ನ, ಅದ್ರಲ್ಲಿ ಎಷ್ಟೋ ಜನ ಹೆಂಗಸರು ಇದ್ದಾರೆ. ಅವ್ರನ್ನ ಹೆಂಗಸರು ಅಂತ ಕರಿಬಾರ್ದು, ಇಂಥವ್ರನ್ನೆಲ್ಲ ಶೂರ್ಪನಕ್ಕಿ ಮಂಥರೆ ಅಂತ ಕರಿಬೇಕು. ಯಾಕೆಂತಂದ್ರೆ ಅವರಲ್ಲಿ ಹೆಂಗಸ್ತನ ಇಲ್ಲ. ಹೆಂಗಸಾಗಿದ್ರೆ ಒಂದು ಇನ್ನೊಬ್ಬ ಹೆಣ್ಣು ಮಗಳಿಗೆ ಯಾವ ಭಾಷೆಯಲ್ಲಿ ಬೈಬೇಕು ನೋಡಿ. ಬೈಯಕ್ಕೆ ಪಾಯಿಂಟ್ ಇರ್ಬೇಕಾಗತ್ತೆ, ಬ್ಯಾಡ್ದೋಗಿರೋ ವರ್ಡ್ಸ್ ಬೇಕು ಅಂತ ಅಲ್ಲ. ನಿಮ್ಗೆ ಒಬ್ರನ್ನ ಬೈಬೇಕು ಅಥವಾ ಅವ್ರನ್ನ ವಿರೋಧ ಮಾಡ್ಬೇಕು ಅಂತಂದ್ರೆ ನಿಮ್ಮ ಜೊತೆ ಪಾಯಿಂಟ್ ಇರಬೇಕು, ಸ್ಟ್ರಾಂಗ್ ಪಾಯಿಂಟ್ ಇರಬೇಕು. ಹಾಗಿರುವಾಗ ಸೈದ್ಧಾಂತಿಕವಾಗಿ ಅವರು ನಿಮ್ಮ ವಿರೋಧಿಗಳಾಗಿದ್ರು ಕೂಡ ನಿಮ್ಮನ್ನ ಮೆಚ್ಕೊಳ್ತಾರೆ. ಹೇಳಿರೋ ಪಾಯಿಂಟ್ ಕರೆಕ್ಟ್ ಅಲ್ವಾ, ನನಗಿಷ್ಟ ಇಲ್ಲ, ಸ್ಟಿಲ್ ಪಾಯಿಂಟ್ ಕರೆಕ್ಟ್ ಅಲ್ವಾ ಅಂತ ಬಹಳಷ್ಟು ಜನ ಆ ವೈರುಧ್ಯವನ್ನ ಕೂಡ ಶ್ಲಾಘಿಸುವಂತವ್ರು ಇರ್ತಾರೆ. ಅದನ್ನ ಬಿಟ್ಬಿಟ್ಟು ಯಾರತ್ರ ಪಾಯಿಂಟ್ ಇರೋದಿಲ್ಲ, ಯಾರತ್ರ ಬ್ರೇನ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದಿಲ್ಲ ಅಂತವರು ಮಾತ್ರ ಬೈಗುಳಗಳನ್ನ ಬಳಸ್ತಾರೆ. ಸೊ ಇಂಥ ಬೈಗುಳಗಳನ್ನ ಬಳಸುವಂತಹ ಫೇಕ್ ಅಕೌಂಟು ಅಥವಾ ಯಾರಿಗೆ ತಮ್ಮ ಅಕೌಂಟ್ ಅನ್ನ ಟ್ರೇಸೇ ಮಾಡಕ್ಕಾಗಲ್ಲ ಅನ್ನೋ ಒಂದು ಭ್ರಮೆ ಇರತ್ತಲ್ಲ, ಅಂತವ್ರೆಲ್ರಿಗೂ ಪೊಲೀಸ್ ವ್ಯವಸ್ಥೆ ತುಂಬಾ ಚಳಿ ಬಿಡಿಸ್ಲೇಬೇಕು ಇವಾಗ. ಯಾಕೆಂತಂದ್ರೆ ನೋಡಿ, ನಾನು ಪರ್ಸನಲಿ ಬಹಳಷ್ಟು ಅಕೌಂಟ್ಗಳ ಮೇಲೆ ನಾನು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಆದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತಿಗೂ ವರ್ಕಿಂಗ್ ಫೋರ್ಸ್ ಅನ್ನೋದು ಏನಿದೆ ಅಲ್ಲ, ಅವರ ಕಷ್ಟಗಳನ್ನ ಕೇಳಿದಾಗ ನಮಗೆ ಪೊಲೀಸರನ್ನ ದಬಾಯಿಸ್ಬೇಕು ಅನ್ನೋ ಮನಸ್ಥಿತಿ ಬರೋದಿಲ್ಲ. ಯಾಕೆಂತಂದ್ರೆ ಎಷ್ಟು ಪ್ರೆಷರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಹಾಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ. ಬಂದಿರೋರ್ಗೆ ಕೆಲಸ ಮಾಡಕ್ಕೆ ಬಹಳಷ್ಟು ಈ ರಾಜಕೀಯ ವ್ಯವಸ್ಥೆಯಲ್ಲಿರುವಂತ ಕೆಲವೊಂದಷ್ಟು ವಿಚಾರ ಅನ್ನೋದು ಬಿಡೋದಿಲ್ಲ. ಹಾಗೆ ಇನ್ನೊಂದಷ್ಟು ಜನ ಯಾರು ಯಂಗ್ಸ್ಟರ್ಸ್ ಇರ್ತಾರೆ, ನಾವ್ ಯಾಕಪ್ಪ ಇಷ್ಟು ಕಷ್ಟಪಟ್ಟು ಅಲ್ಲಿಗೆ ಹೋಗಿರ್ತೀವಿ, ಆಮೇಲೆ ಯಾವನೋ ಹೇಳೋದನ್ನ ಕೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯ ಭಾಗ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಇಂತಹ ಒಂದು ಕಂಡೀಷನ್ ಅಲ್ಲಿ ಯಾರ್ಯಾರು ದಕ್ಷ ಅಧಿಕಾರಿಗಳು ಅಂತ ಇರ್ತಾರೆ ಅವರೆಲ್ಲರೂ ಕೂಡ ಇಂಥ ಕೇಸ್ಗಳನ್ನ ಅತ್ಯಂತ ಶೀಘ್ರವಾಗಿ, ಆದಷ್ಟು ಶೀಘ್ರವಾಗಿ ಭೇದಿಸಿ ಯಾರ್ಯಾವ ರೀತಿ ಕಾಮುಕರು ಇರ್ತಾರೆ, ಆನ್ಲೈನ್ ಕಾಮುಕರು, ಆನ್ಲೈನ್ ರೇಪಿಸ್ಟ್ಗಳು ಅಂತ ಹೇಳ್ತೀನಿ ನಾನು ಇವ್ರನ್ನ, ಇಂಥ ಶಂಡರನ್ನ, ಇಂಥ ಗಾಂಡುಗಳನ್ನ, ಇಂಥ ಸೆಡೆಗಳನ್ನ ಹಿಡಿದು ಒದ್ದು ಒಳಗಡೆ ಹಾಕಬೇಕು. ಒದ್ದು ಒಳಗಡೆ ಹಾಕದ್ಮೇಲೆ ಅವ್ರನ್ನ ಇದೇ ರೀತಿ ಸೆಲ್ ಒಳಗಡೆ ಇರ್ತಾರಲ್ಲ ಕಂಬಿ ಎಣಿಸ್ಕೊಂಡು, ಅವಾಗ ಒಂದು ವಿಡಿಯೋ ಮಾಡಿ ಇಂಥ ಮುಖ ಇಟ್ಕೊಳ್ಳೋದೋಗಿರುವಂತಹ ಶಂಡರನ್ನ ಪಾಪ್ಯುಲಾರಿಟಿಗೆ ತರಬೇಕು, ಅಂಥವರನ್ನ ಎಕ್ಸ್ಪೋಸ್ ಮಾಡಬೇಕು, ಅಂಥವರ ಫೋಟೋ ವಿಡಿಯೋ ಇದೆಲ್ಲದನ್ನ ಜನರಿಗೆ ರೀಚ್ ಮಾಡಿಸ್ಬೇಕು. ಅಂಥದ್ದನ್ನ ಪ್ರತಿಯೊಬ್ಬ ಹೆಣ್ಣು ಮಗಳು ಮಾಡಬೇಕು. ನಾನಂತೂ ಡೆಫಿನೆಟ್ಲಿ ಈ ಒಂದು ಕೇಸ್ ಅನ್ನುವಂಥದ್ದು ಏನಿದೆ ಅಲ್ಲ, ನಾನು ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದೀನಿ ಅದರಲ್ಲಿ ಕೇವಲ ಈ ತರ ರೇಣುಕಾ ಸ್ವಾಮಿಗಳು ಮಾತ್ರ ಇಲ್ಲ, ಒಂದ್ 2-3 ಜನ ಹೆಂಗಸರು ಇದ್ದಾರೆ. ಆ ಹೆಂಗಸರಿಗೆ ಯಾವ ಲೆವೆಲ್ಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನೋಡಿ, ನಮ್ಮ ಸಮಾಜದಲ್ಲಿ ಸುಮ್ಮನೆ ಏನೇ ಬೈಯೋದಿದ್ರು ಕೂಡ ಅದು ಸ್ತ್ರೀ ವಿರೋಧಿ ಶಬ್ದ ಆಗಿರುತ್ತೆ. ಅಂಥದ್ರಲ್ಲಿ ನಾವೊಂದು ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳಿಗೆ ಆದಷ್ಟು ನನ್ಗೆ ಅವಳನ್ನ ಮೇಲೆತ್ತಕ್ ಸಾಧ್ಯ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹಾಕಿ ತುಳಿಬಾರ್ದು. 4 ಜನ ಅವಳನ್ನ ತುಳಿತಾ ಇರ್ಬೇಕಿದ್ರೆ ನಂದೂ ಒಂದಿರ್ಲಿ ಅಂತ ತುಳಿಬಾರ್ದು ಅನ್ನೋದು ನನ್ನ ಒಂದು ಪಾಲಿಸಿ. ಅನ್ಲೆಸ್ ಅವಳಿಂದ ಯಾರ್ದೋ ಮನೆ ಹಾಳಾಗಿರ್ಲಿಲ್ಲ ಅಥವಾ ಅವಳಿಂದ ಸಮಾಜ ವಿರೋಧಿ ಚಟುವಟಿಕೆ ಏನಾದ್ರೂ ನಡೆದಿಲ್ಲ ಅಂತಂದ್ರೆ ನಾನು ಸಾಮಾನ್ಯವಾಗಿ ಯಾವುದೇ ಹೆಣ್ಣು ಮಕ್ಕಳನ್ನ ವಿಲನೈಸ್ ಮಾಡೋಕೆ ಇಷ್ಟಪಡೋದಿಲ್ಲ. ಆದ್ರೆ ಈ ಸೌಜನ್ಯ ಕೇಸ್ನಲ್ಲಿ ಶಾರದಾ ಡೈಮಂಡ್ ಅನ್ನೋ ಒಂದು ಶೂರ್ಪನಕ್ಕಿ ಮಾಡಿರುವಂತಹ ಒಂದು 3rd ಕ್ಲಾಸ್ ಕೆಲಸವನ್ನ ನಾನು ಈಗಾಗಲೇ ಹೇಳಿದ್ದೀನಿ ಕೆಲವೊಂದಷ್ಟು ಕಾಂಟೆಂಟ್ ನಲ್ಲಿ, ತುಂಬಾ ಶಾರ್ಟ್ ಆಗಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರುವಂತಹ ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ. ಆದ್ರೆ ಈಕೆಯ ಮೇಲೆ ನನ್ನ ಕಾನೂನು ಸಮರ ಹೇಗೆ ನಡೆಯುತ್ತೆ, ಹಾಗೆ ಇಂಥ ಹೆಂಗಸರನ್ನು ಸೇರಿದ ಹಾಗೆ ಸಮಾಜ ವಿರೋಧಿ ಆಗಿರುವಂತಹ ಎಲ್ಲರನ್ನ ಹೋಲ್ಸೇಲ್ ಆಗಿ ಕಾನೂನಿನ ಮಟ್ಟದಲ್ಲಿ ಹಾಗೂ ಪೊಲೀಸ್ ವ್ಯವಸ್ಥೆಯ ಮಟ್ಟದಲ್ಲಿ ನಾವು ಬಸವಳಿಸಲೇಬೇಕು. ಅದು ಸೆಲೆಬ್ರಿಟಿ ಆಗಿರ್ಲಿ ಅಥವಾ ಒಬ್ಬ ಜರ್ನಲಿಸ್ಟ್ ಆಗಿರ್ಲಿ ಅಥವಾ ಸಾಮಾನ್ಯ ಹೆಣ್ಣು ಮಕ್ಕಳಾಗಿರ್ಲಿ, ನಮ್ಮ ಪರವಾಗಿ ನಾವು ನಿಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗೆ ಇಂಥವರಿಗೆ, ಇಂಥವರ ಭಾಷೆಗೆ ಹೆದರಿ ನಾವು ನಮ್ಮ ಮಾಡೆಸ್ಟಿಯನ್ನ ಯಾರು ಪ್ರಶ್ನೆ ಮಾಡ್ಬಿಡ್ತಾರೆ, ನನ್ನಾಗೇನಿಷ್ಟು ಯಾರಾದ್ರೂ ಏನಾದ್ರು ಪ್ರೊಪಗ್ಯಾಂಡಾ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಇದ್ವಿ ಅಂತಂದ್ರೆ ಎಲ್ಲಿವರೆಗೂ ಹೆದರೋರು ಇರ್ತಾರೆ ಅಲ್ಲಿವರೆಗೂ ಹೆದರ್ಸೋರು ಇರ್ತಾರೆ. ಇಂಥವರಿಗೆ ತಪ್ರಾಕಿನೇ ಕೊಡ್ಬೇಕು. ಮತ್ತೆ ವಾಪಸ್ ಅವರಿಗೆ ಹಿಂಗಿದ್ದನ್ನ ಮಾಡುವಾಗ ಆ ಗಾಯ ನೆನಪಾಗ್ಬೇಕು, ಅಂಥ ಗಾಯವನ್ನೇ ಮಾಡಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ನಾವು ಒಂದು ಉತ್ತಮ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಆ ಉತ್ತಮ ಸಮಾಜವನ್ನ ಸೃಷ್ಟಿ ಮಾಡ್ಬೇಕಾಗಿರೋದು ಸಹ
ನಾವೇ. ಒಂದು ಮಾತಿದೆ, ಡೂ ವಾಟ್ ಈಸ್ ನೆಸೆಸರಿ ರಾದರ್ ವಾಟ್ ಈಸ್ ರೈಟ್. ಬಟ್ ಇಂಥ ವಿಚಾರದಲ್ಲಿ, ಈ ಆನ್ಲೈನ್ ರೇಪಿಸ್ಟ್ಗಳನ್ನ ಮಟ್ಟ ಹಾಕುವ ವಿಚಾರದಲ್ಲಿ, ಡೂ ವಾಟ್ ಈಸ್ ನೆಸೆಸರಿ ಬಿಕಾಸ್ ಇಟ್ ಈಸ್ ರೈಟ್. ರೈಟ್? ಟೇಕ್ ಕೇರ್. ಓಂ ನಮಃ ಶಿವಾಯ್. ಜೈ ಹಿಂದ್.